ಒಂದು ಪ್ರೆಸ್ ಮೀಟ್ ಅನ್ನು MP ಅವರು ಮಾಡಿದ್ದಾರೆ. ಮಿಸ್ಟರ್ ಬಸ್ ಸ್ಟ್ಯಾಂಡ್ ರಾಘವರೇ, ಗೋಪಾಲಕೃಷ್ಣ ಬೇಳೂರವರು ಕನಸನ್ನು ಎಲ್ಲರೂ ಕಾಣ್ತಾರೆ. ನಾನು 2009 ಕನಸು ಕಂಡಿದ್ದೆ ಜೋಗದ್ದು, ಆಗ್ಲಿಲ್ಲ. ಆದ್ರೆ ನೆನಸು ಮಾಡುವಂತ ಕೆಲಸ ಇದೆಯಲ್ಲ, ಅದು ಬೇಳೂರು ಮಾಡ್ತಾನೆ ಅನ್ನೋದು ನೆನ್ಪಿಡ್ಕೋಬೇಕು. ನೀವು ಏನ್ ಹೇಳಿದ್ರಿ? ನೀವು ಯೋಗ ಪ್ರಾಧಿಕಾರದಲ್ಲಿ ಕನ್ನಡಕ ತೆಗೆದು ನೋಡ್ಬೇಕು, ಚಸ್ಮಾ ತೆಗೆದು ನೋಡ್ಬೇಕು ಅಂತ ಹೇಳಿದಿರಲ್ಲ. ಚಸ್ಮಾ ಹಾಕೊಂಡೇ ನೋಡಿದ್ದೀನಿ ನಾನು, ಚಸ್ಮಾ ತೆಗೆದು ನೋಡಿದ್ದೇನೆ. ಇಡೀ ಮಾಧ್ಯಮ ನೀವು ಮಿತ್ರರೆಲ್ಲ ಬಂದಿದ್ದೀರಿ. ಅವತ್ತು ಅವರು ಸ್ಯಾಂಕ್ಷನ್ ಮಾಡಿರೋದು ಅಮೌಂಟ್ ಇಲ್ಲೇ ಇದೆ. ಫಸ್ಟ್ 10 ಕೋಟಿ ಬಿಡುಗಡೆ ಮಾಡಿದ್ದಾರೆ, ಆನಂತರ 5 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಆನಂತರ ಪೂರ್ತಿ 90 ಕೋಟಿಯಲ್ಲಿ ಬಿಡುಗಡೆ ಮಾಡಿದ್ದು ಗೋಪಾಲಕೃಷ್ಣ ಬೇಳೂರು ಬಂದ ಮೇಲೆ. ಅಂದ್ರೆ ಯಾವುದೇ ಒಂದು ಯೋಜನೆಯನ್ನ ಸ್ಯಾಂಕ್ಷನ್ ಮಾಡಿದ್ರೆ ಆಗಲ್ಲ, ಅದಕ್ಕೆ ಅಭಿವೃದ್ಧಿ ಪರವಾಗಿ ದುಡ್ಡು ಇಡಬೇಕು. ಆ ಕನಸು ನಿಮಗಿತ್ತು ಅಂತ ಏನ್ ಹೇಳಿದ್ರಲ್ಲ, ಕನಸು ಇರ್ಬೋದು, ಆದ್ರೆ ನನಸು ಮಾಡೋದನ್ನ ಈ ರಾಜ್ಯದ ಸರ್ಕಾರ ಮತ್ತು ಗೋಪಾಲಕೃಷ್ಣ ಬೇಳೂರು ಮಾಡಿದ್ದಾನೆ. ಏನು ಇವತ್ತು ಗ್ಯಾರಂಟಿ ಇದರಲ್ಲಿ ಹಣ ಇಲ್ಲ ಅಂತ ನೀವು ಬೊಗಳೆ ಬಿಡ್ತಿದ್ರಲ್ಲ ಮಿಸ್ಟರ್ ಬಸ್ ಸ್ಟ್ಯಾಂಡ್ ರಾಘವರೇ, ನಿಮ್ಮ ತಮ್ಮ ವಿಜೇಂದ್ರ ಅವರಲ್ಲ, ಇವತ್ತು ಅದೇ ಸರ್ಕಾರ ನಮಗೆ ಇವತ್ತು ಅಷ್ಟು ದುಡ್ಡನ್ನು ಕೊಟ್ಟಿದೆ. ಅದರ ಜೊತೆಗೆ ನಮ್ಮ ಕನಸುಗಳು ಬಹಳ ಇದೆ ಅಲ್ಲಿ. ಏನು ಇವತ್ತು ನೀವು ಹಿಂದೆ ಮಾಡಿಕೊಟ್ಟಿದ್ದ ಮಾಡಲಿಲ್ಲ. ನೀವು ಅಲ್ಲಿ ಕಮಲದ ಹೂವು ಬಿಡ್ಸಕ್ ಹೋಗಿದ್ರಲ್ಲ, ಅದೆಲ್ಲ ತೆಗೆದು ಬಿಸಾಕಿದ್ದೀವಿ. ಅಲ್ಲಿ ಕಮಲದ ಹೂವು ಮಾಡಕ್ ಹೊಂಟಿದ್ರಲ್ಲ, ಅದೆಲ್ಲ ತೆಗೆದು ಬಿಸಾಕಿ ನಾವು ಹೊಸದಾಗಿ ನೀವೇನೇನು ಮಾಡೋದಲ್ಲ ಪ್ಲಾನ್ ಎಲ್ಲ ಎತ್ತಾಕಿದ್ರಿಂದ ಬಿಸಾಕಿ ಅಂತ ಹೊಸದಾಗಿ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ ಬಿಟ್ಟರೆ 140 ಕೋಟಿ ರೂಪಾಯಿ ಕೆಲಸ ಆಗಿದೆ ಮಿಸ್ಟರ್ ಬಸ್ ಸ್ಟ್ಯಾಂಡ್ ರಾಘವರೇ. 140 ಕೋಟಿ ರೂಪಾಯಿ ಕೆಲಸ ಆಗಿದೆ, ಗೊತ್ತಾಯ್ತಾ? ಇನ್ನೂ ಸ್ವಲ್ಪ ಬಾಕಿ ಇದೆ. ಕಾರಣ ಕೆಲವೊಂದು ಐಟಮ್ಸ್ ಅನ್ನ ನಾವು ಹೇಳಿದ್ದೀವಿ. ಸಿಂಗಾಪುರಕ್ಕೆ ಹೋಗ್ಬಿಟ್ಟು ಮತ್ತು ಹಾಂಗ್ಕಾಂಗ್ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊ ಬರಬೇಕು ಅನ್ನೋದು ನಾವು ಏನು ಹೇಳಿದ್ವಿ. ಅದು ನೋಡ್ಕೊ ಬಂದ ಮೇಲೆ ಸಂಪೂರ್ಣವಾಗಿ ಮಾಡಿಕೊಡುವಂತ ಕೆಲಸ ನಾವು ಮಾಡಿಕೊಡ್ತೀವಿ. ಸುಮ್ಮನೆ ಯಡಿಯೂರಪ್ಪನ ಕನಸು ಇರ್ಬೋದು. ಯಡಿಯೂರಪ್ಪನವ್ರು ಪಾಪ ಸೇತುವೆಯನ್ನು ಕನಸು ಮಾಡಿದ್ರು ಅವರೇ. ಸಿಗಂದೂರಿಗೆ ಹೋಗಿ ನಾನು ಸೇತುವೆ ಕಟ್ಸ್ಕೊಡ್ತೇನೆ ಅಂತ ಹೇಳಿದ ಮೇಲೆ ಸೇತುವೆ ಕೊಟ್ಟಿದ್ದಾರೆ. ಬಹಳ ಬಿಂಬಿಸಿದ್ರಿ ರಾಘವೇಂದ್ರ. ಸೇತುವೆ ಹೋಗೋದು, ಫೋಟೋ ಹೊಡೆಯೋದು ಬಿಂಬಿಸ್ಕೊಂಡಿದ್ದೀರಿ. ಅಂದ್ರೆ ನಿಮ್ಮ ಸೇತುವೆ ನೀವು ಬಿಂಬಿಸ್ಬೋದು. ನಾವು ಕೊಟ್ಟಂತ ಇವತ್ತು ಜೋಗ ಪ್ರಾಧಿಕಾರಕ್ಕೆ ಹೋಗ್ಬಿಟ್ಟು ನಮ್ಮ ಮಂತ್ರಿಗಳನ್ನ ಕರೆದು ನಾವು ಬಿಂಬಿಸ್ಕೊಳ್ಳೋದು ಬೇಡ, ನಾವು ತೋರಿಸೋದು ಬೇಡವಾ? ಕನಸು ಕಂಡಿದ್ದೀರಿ ನೀವು. ಯಾವ ಕನಸು ಕಂಡಿದ್ದೀರಿ? ಅದನ್ನು ಈಡೇರಿಸುವಂತ ಶಕ್ತಿ ನಿಮಗೆ ಆಗಿಲ್ಲಲ್ಲ. ಹಾಗಾಗಿ ಆ ಕನಸು ಕಂಡಿದ್ದ ಈಡೇರಿಸುವಂತ ಕೆಲಸವನ್ನ ಇಡೀ ಈಗ ರಾಜ್ಯದ ಜನ ನಮ್ಮ ಜೋಗ ಪ್ರಾಧಿಕಾರಕ್ಕೆ ಬರಬೇಕು, ಅಲ್ಲಿ ನೋಡ್ಬೇಕನ್ನೋ ರೀತಿಯಲ್ಲಿ ಹೇಳಿದ್ದಲ್ಲ. ರೈನ್ ಡ್ಯಾನ್ಸ್ ಇಂದ ಹಿಡಿದು ಒಂದು ಗ್ಲಾಸ್ ಹೌಸ್ ಇಂದ ಹಿಡಿದು ರೋಪ್ ವೇ ಬೇರೆ ಮಾಡ್ಲಿಕ್ಕೆ ರೆಡಿ ಮಾಡ್ತಾ, ರೋಪ್ ವೇ ಬೇರೆ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಅದೇನು ಜಿಪ್ ಲೈನ್ ಸಹ ಅದು ಮಾಡಿದ್ದಾರೆ. ಆ ಕಾಲದಲ್ಲೇ ಜಿಪ್ ಲೈನ್ ಮಾಡಿದ್ರು ಅವರು. ಅದರದ್ದು ಸರಿಯಾಗಿ ಕೆಲಸ ಇಲ್ಲದೆ ಮತ್ತೆ ಕರೆಸಿ ನಾನು ರೆಡಿ ಮಾಡ್ತಾ ಇದ್ದೇನೆ. ಎಲ್ಲವನ್ನು ಸಹ ಮೂಲ ಸೌಕರ್ಯವನ್ನು ಕೊಡಬೇಕನ್ನೋದು ನನ್ನ ಕನಸಿತ್ತು. ಹಿಂದೆ ಆ ಕಾಲದಲ್ಲೇ 2008ರಲ್ಲೇ ಯೋಗ ಡ್ಯಾಮ್ ಕೆಳಗಡೆ KRS ತರ ಮಾಡ್ಬೇಕಂತ ಹೇಳಿ ಆ ಕಾಲದಲ್ಲಿ 60 ಎಕರೆ ಜಮೀನನ್ನ ಕಾದಿರಿಸಿದಂಥದ್ದು ಗೋಪಾಲಕೃಷ್ಣ ಬೇಳೂರು ಮಿಸ್ಟರ್ ಬಸ್ ಸ್ಟ್ಯಾಂಡ್ ರಾಘವರೇ, ನೆನ್ಪಿಡ್ಕೋಬೇಕು. ಅಂದ್ರೆ ನನ್ನ ಕನ್ನಡಕದ ಮೇಲೆ ನಿಮಗೂ ಕಂಡ್ಬೇಕು. ಕನ್ನಡಕದ ಬಗ್ಗೆ ಮಾತಾಡಿದವರೆಲ್ಲ ಮಣ್ಣು ಮುಚ್ಚಿ ಹೋಗಿದ್ದಾರೆ. ಕನ್ನಡಕದ ಬಗ್ಗೆ ಮಾತಾಡಿದವರೆಲ್ಲ ಮಣ್ಣು ಮುಚ್ಚಿ ಹೋಗಿದ್ದಾರೆ. ಮಿಸ್ಟರ್ ರಾಘವೇಂದ್ರ ಅವರೇ, ನೆನಪಿಡ್ಕೋಬೇಕು. ಕನ್ನಡಕ ಹಾಕೋದು ನನ್ನ ಹಕ್ಕು, ಬಟ್ಟೆ ಹಾಕೋದು ನನ್ನ ಹಕ್ಕು. ಅದನ್ನು ಸಹ ಹೇಳುವಂತ ಪ್ರಶ್ನೆ ನಿಮಗೆ ಬರೋದಿಲ್ಲ. ಅದರಿಂದ ಏನು ಅಭಿವೃದ್ಧಿ ಕಾರ್ಯವನ್ನ ಸಹಿಸಕ್ಕಾಗದೆ ರಾಘವೇಂದ್ರ ಅವರು ತಮ್ಮ ಹೇಳಿಕೆಗಳನ್ನು ಕೊಟ್ಟಿದ್ದಾರಂತ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಅದರ ಜೊತೆಗೆ